ಧಾರವಾಡ ಗದಗ ಜಿಲ್ಲೆಗಳಿಗೆ ನೀರೊದಗಿಸುವ ಮಹದಾಯಿ ತಿರುವು ಯೋಜನೆ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿ ಪರಿಸರ ಪ್ರೇಮಿಗಳು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಮಹದಾಯಿ ಯೋಜನೆಯಿಂದ ತಾಲೂಕಿನ ಅರಣ್ಯ ಪ್ರದೇಶಕ್ಕೆ ಧಕ್ಕೆ ಉಂಟಾಗುವ ಪ್ರಮೇಯ ಮತ್ತು ಸ್ಥಳೀಯರು ಎಚ್ಚೆತ್ತುಕೊಂಡು ಅಲ್ಲಿಯ ಅಪರೂಪದ ವನ್ಯ ಸಂಪತ್ತು ಉಳಿಸೋಕೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಪರಿಸ್ಥಿತಿ ಏನದ, ಖಾನಾಪುರದೊಳಗೇನು ಕುಡಿಲಿಕ್ಕೆ ಜನರಿಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ. ಅಂಥದ್ರೊಳಗೆ ನೀವು ಪೈಪ್ಲೈನ್ ಅಂದ್ರೆ ಏನದು? ಮತ್ತು 40 ಫೂಟ್ ವ್ಯಾಸದ ಪೈಪ್ಲೈನ್ ಹಾಕಿ ನೀರು ಸಾಗಿಸಿಬಿಟ್ರೆ, ಮತ್ತು ಒಂದು ನಮಗೇನು ತಿಳಿದು ಬರ್ತದಪ್ಪ ಅಂದ್ರೆ, ಇದು ಕುಡಿಯುವ ನೀರಿನ ಹೆಸರು ತಗೊಂಡು ಕೈಗಾರಿಕೆಗಳಿಗೆ ನೀರು ಕೊಡೋದು. ಆಗಲೇ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವು ಘಟಪ್ರಭಾದಿಂದ ಹಿಡ್ಕಲ್ ಡ್ಯಾಮ್ದಿಂದ ನೀರು ಸಾಗಿಸ್ಲಿಕ್ಕೆ ಹೊಂಟಿದ್ರು ಧಾರವಾಡ ಇಂಡಸ್ಟ್ರಿ. ಅದನ್ನು ನಾವು ಈಗ ತಡೆ ಹಿಡಿದೀವಿ ತಾತ್ಕಾಲಿಕ. ಅದೇ ರೀತಿ ಇದು ಕೂಡ ನಾವು ತಹಸೀಲ್ದಾರಿಗೆ ಮೊನ್ನೆ ಖಾನಾಪುರದಲ್ಲಿ ಮೊನ್ನೆ ಸಭೆ ಮಾಡಿ ತಹಸೀಲ್ದಾರಿಗೆ ಕೊಟ್ವಿ. ಅವಾಗನೇ ನಿರ್ಧಾರ ಆಯಿತು, ಜನ ಎಲ್ಲ ನಿರ್ಧಾರ ಮಾಡ್ಯಾರ. ಏನಪ್ಪಾ ಅಂದ್ರೆ, ನಾವು ಜಿಲ್ಲಾಧಿಕಾರಿಗಳಿಗೂ ಅದೇ ಥರ ಒಂದು ನಿವೇದನೆ ಕೊಟ್ಟು ಈ ಕಾನೂನು ಬಾಹ್ಯ ಕೃತಿಯನ್ನ ತಕ್ಷಣ ನಿಲ್ಲಿಸಬೇಕು ಅಂಥೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಖಾನಾಪುರದಿಂದ ರೈತರು ಮತ್ತೆ ಇನ್ನಿತರ ಕನ್ಸರ್ನ್. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರ ನೀರಾವರಿ ನಿಗಮ ಮೂಲಕ ತಾಲೂಕಿನ ಅರಣ್ಯದಲ್ಲಿರುವ ಖಾನಾಪುರದಲ್ಲಿ ಪರಿಸರ ಹೋರಾಟಗಾರರು ಮಹದಾಯಿ ತಿರುವು ಯೋಜನೆಯಡಿ ನಡೀತಾ ಇರುವ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸೋಕೆ ಆಗ್ರಹಿಸಿದ್ರು. ಸುಜೀತ್ ಮುಳ್ಕುಂದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.